ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದ್ದಂತೆ ಧಾತುಗಳನ್ನ ಲೋಹ ಮತ್ತು ಅಲೋಹಗಳಾಗಿ ವಿಂಗಡಿಸಿದ್ದಾರೆ ಅಲ್ವಾ? ಲೋಹ ಮತ್ತು ಅಲೋಹಗಳಾಗಿ ವಿಂಗಡಿಸಿದ್ದಾರೆ. ಸೊ ಹಾಗೆ ಭೂತೊಗಟೆಯಲ್ಲಿ ಅನೇಕ ಲೋಹ ಮತ್ತು ಅಲೋಹಗಳು ಇವೆ. ಸೊ ಕೆಲವೊಂದು ಲೋಹಗಳ ಅವು ನಮಗೆ ಬೇರೆ ಬೇರೆ ವಿಧಾನದಲ್ಲಿ ನಾವು ಉಚ್ಚಾರಣೆ ಮಾಡಬೇಕಾಗಿದೆ. ಸೊ ಈ ಚಾಪ್ಟರ್ ಅಂದ್ರೆ ಲೋಹ ಮತ್ತು ಅಲೋಹ ಚಾಪ್ಟರ್ ಅಲ್ಲಿ ನಾವು ಈ ಲೋಹಗಳನ್ನ ಯಾವ ರೀತಿ ಉಚ್ಚಾರಣೆಯನ್ನ ಮಾಡ್ತೀವಿ ಅಂದ್ರೆ ಲೋಹೋದ್ಧಾರಣವನ್ನ ಯಾವ ರೀತಿ ಮಾಡ್ತೀವಿ, ಯಾವ ವಿಧಾನದಲ್ಲಿ ಅವುಗಳನ್ನ ಭೂತೊಗಟೆಯಿಂದ ಹೊರ ತೆಗಿತೀವಿ ಅನ್ನೋದನ್ನ ನಾವು ತಿಳ್ಕೊಂತೀವಿ. ಸೊ ವಿದ್ಯಾರ್ಥಿಗಳೇ, ಸುಮಾರು 10,000 ವರ್ಷಗಳ ಹಿಂದೆ ಮೊಟ್ಟ ಮೊದಲಿಗೆ ಉಪಯೋಗಕ್ಕೆ ಬಂದಿರುವಂತಹ ಲೋಹ ಯಾವುದಪ್ಪ ಅಂದ್ರೆ ತಾಮ್ರ. ಸೊ ಮೊದಲಿಗೆ ತಾಮ್ರವನ್ನ ಉಪಯೋಗಿಸ್ತಾ ಇದ್ವಿ. ಸೊ ಹಾಗೆ ನಂತರ ಚಿನ್ನ, ಬೆಳ್ಳಿ, ಆಮೇಲೆ ಅಲ್ಯೂಮಿನಿಯಂ. ಸೊ ಬಡವರ ಚಿನ್ನ ಅಂತಾನೆ ಹೇಳ್ತಾ ಇದ್ರು, ಯಾವುದಕ್ಕೆ? ಅಲ್ಯೂಮಿನಿಯಂ. ಆಮೇಲೆ ಕೆಲವು ಈ ಶತಮಾನದಲ್ಲಿ ಈ ಅಲ್ಯೂಮಿನಿಯಂ ಬಹಳಷ್ಟು ಉಪಯೋಗ ಮಾಡ್ತಾ ಇದ್ರು. ಸೊ ನಂತರ ಲೋಹ ಮತ್ತು ಮಿಶ್ರ ಲೋಹಗಳನ್ನ ಎಲ್ಲ ಕಂಡಿಡ್ಕೊಂತ ಹೋದ್ರು. ಹಾಗೆ ನಾವು ಮೊದಲಿಗೆ ಲೋಹಗಳ ಭೌತ ಲಕ್ಷಣದ ಬಗ್ಗೆ ಮತ್ತು ರಾಸಾಯನಿಕ ಲಕ್ಷಣದ ಬಗ್ಗೆ, ಲೋಹ ಮತ್ತು ಅಲೋಹಗಳ ಎರಡರ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಲೋಹಗಳು ಕೊಠಡಿಯ ತಾಪದಲ್ಲಿ ಘನ ಸ್ಥಿತಿಯಲ್ಲಿ ಇರ್ತವೆ. ಸೊ ಈಗ ಉದಾಹರಣೆಗೆ ಇದು ಕಬ್ಬಿಣ ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿ ಇದೆ ಅಲ್ವಾ? ಸೊ ಪಾದರಸ ಮತ್ತು ಗೇಲಿಯಂ ಹೊರತುಪಡಿಸಿ ಎಲ್ಲಾ ಲೋಹಗಳು ಘನ ಸ್ಥಿತಿಯಲ್ಲಿ ಇರ್ತವೆ. ಸೊ ಹಾಗೆ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಇವು ಮೂರು ಮೃದು ಲೋಹಗಳು ಅಂತ ಕರಿತೀವಿ. ಸೊ ಮೃದು ಲೋಹಗಳು ಅಂದ್ರೆ ಇವುಗಳನ್ನ ನಾವು ಚಾಕಲ್ಲಿ ಕತ್ತರಿಸಬಹುದು. ಸೊ ಅಷ್ಟು ಮೃದುವಾಗಿ ಇರ್ತವೆ. ಸೊ ಹಾಗೆ ಲೋಹಗಳು ಶಾಬ್ದನ ಗುಣವನ್ನ ಹೊಂದಿವೆ. ಅರ್ಥ ಇದೆಯಾ? ಸೊ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿದ್ದಾವೆ ಅಂದ್ರೆ ಸೊ ಇದು ಕಾಯಿನ್. ಸೊ 2 ಕಾಯಿನ್ಸ್ ಅನ್ನ ಇವಳಿಗೆ ಪೂರ್ಣಿಮೆ ಕೊಡ್ತೀನಿ, ಎತ್ತಾಕಿ. ಸೊ ಶಬ್ದ ಕೇಳಿಸ್ತಾ? ಸೊ ಹಾಗೆ ನಮ್ಮ ಶಾಲೆಯಲ್ಲೂ ನಾವು ಗಂಟೆಯನ್ನ ಬಾರಿಸ್ತೇವಲ್ವಾ, ಬೆಲ್ ಹೊಡಿತೀವಲ್ವಾ? ಸೊ ಇದು ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ? ಕಬ್ಬಿಣ. ಲೋಹದಿಂದ ಮಾಡಲ್ಪಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಕಂಚಿನಿಂದನೂ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಅಂದ್ರೆ ಇದನ್ನ ಗಂಟೆಯನ್ನು ಮಿಶ್ರ ಲೋಹದಿಂದ ಮಾಡಲ್ಪಟ್ಟಿರುತ್ತೆ. ಆದ್ರೆ ನಮ್ಮ ಶಾಲೆಯಲ್ಲಿ ದೊಡ್ಡದೊಂದು ಕಬ್ಬಿಣದ ಸಲಕೆಯನ್ನ ಹಾಕಿದಾರಲ್ಲ, ಸೊ ಅದಕ್ಕೆ ನಾವು ಬೆಲ್ ಹೊಡೆದ ತಕ್ಷಣ ಶಬ್ದ ಕೇಳಿಸುತ್ತೆ ಅಲ್ವಾ? ಸೊ ಹಾಗೆ ಲೋಹಗಳು ಒಳ್ಳೆಯ ಉತ್ತಮ ಉಷ್ಣ ವಾಹಕಗಳು ಆಗಿದೆ. ಸೊ ಇದನ್ನ ನಾವು ಕಾಯಿಸಿದ್ರೆ ಉಷ್ಣ ಎಲ್ಲಿವರೆಗೂ ಬರುತ್ತೆ? ಸೊ ಆ ಉಷ್ಣ ಪ್ರಸರಣ ಆಗುತ್ತದೆ. ನೋಡಿ, ಇದನ್ನ ಕಾಯಿಸ್ತಾ ಇದ್ದೀವಿ, ಆಯ್ತಾ? ಸೊ ಲೋಹಗಳು ಒಳ್ಳೆಯ ಉತ್ತಮ ಉಷ್ಣ ವಾಹಕ ಅಂತ ತೋರಿಸ್ಲಿಕ್ಕೆ ಇಲ್ಲಿ ಮುಚ್ಚು, ಸ್ವಲ್ಪ ಬಿಸಿ
ಗಮನಿಸಿದೆ ಅಲ್ವಾ? ಅಂದ್ರೆ ಇದರ ಅರ್ಥ ಏನು? ಸೊ ಇಲ್ಲಿರುವಂತಹ ಉಷ್ಣತೆ, ಸೊ ಇಲ್ಲಿವರೆಗೂ ಅದು ಪ್ರಸರಣ ಆಗಿದೆ. ಅಂದ್ರೆ ಲೋಹಗಳು ಉತ್ತಮ ಉಷ್ಣವಾಹಕ ಆಗಿವೆ. ಸ್ವಲ್ಪ ಇಲ್ಲಿವರೆಗೂ ಕಾದಿದೆ ಅಲ್ವಾ? ಸೊ ಹಾಗೆ ಲೋಹಗಳು ತನ್ಯ ಮತ್ತು ಪುಟ್ಯ ಗುಣವನ್ನ ಹೊಂದಿದೆ. ತನ್ಯ ಅಂದ್ರೆ ಸೊ ಲೋಹಗಳನ್ನ ನಾವು ತಂತಿಯ ರೂಪದಲ್ಲಿ ಮಾಡಬಹುದು. ಅರ್ಥಾಗ್ತದೆಯಾ? ಸೊ ಇದು ತಂತಿಯ ರೂಪದಲ್ಲಿ ಇದೆ ಅಲ್ವಾ? ಸೊ ಲೋಹಗಳನ್ನ ನಾವು ತಂತಿಯ ರೂಪದಲ್ಲೂ ಮಾಡಬಹುದು. ಸೊ ಹಾಗೆ ತಂತಿಯ ರೂಪದಲ್ಲಿ ಮಾಡೋದಕ್ಕೆ ನಾವು ಪುಟ್ಯತೆ, ತನ್ಯತೆ ಅಂತ ಕರೀತೀವಿ. ಸೊ ಅದೇ ರೀತಿ ಒಂದು ಶೀಟ್ ತೆಳು ಹಾಳೆಯ ರೂಪದಲ್ಲಿ ಮಾಡಿದ್ರೆ ನಾವು ಪುಟ್ಯತೆ ಅಂತ ಕರೀತೀವಿ. ತನ್ಯ ಮತ್ತು ಪುಟ್ಯ ಗುಣವನ್ನ ಹೊಂದಿದೆ ಲೋಹಗಳು. ಅರ್ಥಾಗ್ತದೆಯಾ? ಸೊ ಹಾಗೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಆಗಿವೆ. ಅರ್ಥಾಗ್ತಾ ಇದೆಯಾ? ಸೊ ಈಗ ನಾವು ವಿದ್ಯುತ್ತನ್ನು ಪ್ರಸರಣ ಮಾಡಲಿಕ್ಕೆ ಲೋಹಗಳಿಗೆ ನಾವು ತಾಮ್ರದ ವೈರ್ಗಳನ್ನ ಹಾಕ್ತೀವಿ. ಅಲ್ಯೂಮಿನಿಯಂ ಮತ್ತು ತಾಮ್ರದ ತಂತಿಗಳನ್ನ ಹಾಕ್ತೀವಲ್ವಾ? ಸೊ ಲೋಹಗಳು ಸೊ ಯಾಕೆ ಹಾಕ್ತೀವಿ ಅಂದ್ರೆ ಅವು ಒಳ್ಳೆಯ ವಿದ್ಯುತ್ ವಾಹಕಗಳು ಆಗಿವೆ. ಅರ್ಥಾಗ್ತಾ? ಸೊ ಆದ್ದರಿಂದ ಅವುಗಳನ್ನ ನಾವು ತಂತಿಯ ರೂಪದಲ್ಲಿ ನಾವು ಅವುಗಳನ್ನ ಉಪಯೋಗಿಸ್ತೀವಿ, ಲೋಹಗಳನ್ನ. ಹಾಗೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸ್ಬಿಟ್ಟು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತೀವಿ. ಸೊ ಈಗ ಲೋಹಗಳಿಗೆ ಉದಾಹರಣೆ ಯಾವಪ್ಪ ಅಂದ್ರೆ ತಾಮ್ರ, ಕಬ್ಬಿಣ, ಬೆಳ್ಳಿ, ಬಂಗಾರ. ಸೊ ಈ ಥರ ಇವೆಲ್ಲ ಕೆಲವೊಂದು ಲೋಹಗಳ ಮಾಡೆಲ್ಸ್ ಇದಾವೆ ನೋಡಿ. ತಾಮ್ರ ಇಲ್ಲಿದೆ ಆಯ್ತಾ, ಸೀಸ, ತವರ. ಅರ್ಥಾಗ್ತಾ ಇದೆಯಾ? ಕಬ್ಬಿಣ, ಕೋಬಾಲ್ಟ್ ಆಯ್ತಾ. ಈ ರೀತಿ ನಾವು ಅನೇಕ ಲೋಹಗಳನ್ನು, ಅಂದರೆ ಇದು ಒಂದು ಲೋಹದ ಮಾದರಿ ಇದೆ. ಅರ್ಥಾಗ್ತಾ ಇದೆಯಾ? ಇಲ್ಲಿ ನೋಡ್ರಿ, ತೆಳು ಹಾಳೆಗಳನ್ನಾಗೂ ಮಾಡಿದ್ದಾರೆ, ತಂತಿಯನ್ನಾಗೂ ಸಹ ಮಾಡಿದಾರಲ್ವಾ ಲೋಹಗಳನ್ನ. ಸೊ ತವರ, ತಾಮ್ರ, ಹಿತ್ತಾಳೆ, ಬ್ರಾನ್ಸ್, ಸತು, ಅಲ್ಯೂಮಿನಿಯಂ, ಮೆಗ್ನೀಷಿಯಂ. ನೋಡಿದ್ರಾ? ಕಾಣಿಸ್ತಾ ಇದೆಯಾ? ಸೊ ಅನೇಕ ಲೋಹಗಳು, ಅಂದ್ರೆ ಕೆಲವೊಂದು ಲೋಹಗಳಿಗೆ ಉದಾಹರಣೆ ಇದೆ. ಸೊ ಚಿನ್ನ ಎಲ್ಲಿದೆ? ನಿಮ್ಮ ಕಿವಿಯ ಓಲೆಗಳು ಅಲ್ವಾ? ಕೆಲವರು ಬೆಳ್ಳಿ ಹಾಕೊಂಡಿದ್ದೀರ ಆಯ್ತಾ? ಸೊ ಹಾಗೆ ಲೋಹಗಳು ಒಳಪನ್ನ ಹೊಂದಿವೆ ಅಲ್ವಾ? ನಾವು ಧರಿಸುವಂತಹ ಆಭರಣಗಳು ಅಲ್ವಾ ಒಳಪನ್ನ ಹೊಂದಿದೆ ಅಲ್ವಾ? ಸೊ ನಾವು ಮನೆಯಲ್ಲಿ ಈಗ ತಾಮ್ರದ ಪಾತ್ರೆಗಳೆಲ್ಲ ಇದಾವಲ್ವಾ? ಸೊ ಅವು ಸಹ ಒಳಿತವೆ, ಅಂದ್ರೆ ಲೋಹಗಳು ಒಳಿತವೆ. ಅರ್ಥ ಇದೆಯಾ? ನಾವೀಗಾಗಲೇ ಹೇಳಿದಂಗೆ ಲೋಹಗಳು ಅವು ಆಮ್ಲಗಳೊಂದಿಗೆ ವರ್ತಿಸ್ಬಿಟ್ಟು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತವೆ. ಅರ್ಥ ಆಗ್ತಾ ಇದೆಯಾ? ಅಲೋಹಗಳು ಕೊಠಡಿಯ ತಾಪದಲ್ಲಿ ಅವು ಘನ, ದ್ರವ, ಅನಿಲ 3 ಸ್ಥಿತಿಯಲ್ಲಿ ಅಲೋಹಗಳು ಇರ್ತವೆ. ಹಾಗೆ ಅಲೋಹಗಳು ಇವು ಉತ್ತಮ ವಿದ್ಯುತ್ ವಾಹಕಗಳು ಅಲ್ಲ, ಮತ್ತೆ ಉಷ್ಣವಾಹಕಗಳು ಅಲ್ಲ. ಸೊ ಈಗ ದ್ರವ ರೂಪದ ಅಲೋಹಕ್ಕೆ ಉದಾಹರಣೆ ಬ್ರೋಮಿನ್. ಹಾಗೆ
ಈ ಅಲೋಹಗಳು ಏನು ಅಂದ್ರೆ ಅವು ಉಷ್ಣ ಅವಾಹಕಗಳಾಗಿದ್ದಾವೆ. ಮತ್ತೆ ವಿದ್ಯುತ್ ವಾಹಕ ಅಂದ್ರೆ ಗ್ರಾಫೈಟ್ ಹೊರತುಪಡಿಸಿ. ಗ್ರಾಫೈಟ್ ಇದು ಸ್ವಲ್ಪ ಒಳಪನ್ನ ಅಯೋಡಿನ್ ಮತ್ತು ಗ್ರಾಫೈಟ್ ಒಳಪನ್ನ ಹೊಂದಿರುತ್ತದೆ. ಮತ್ತು ಗ್ರಾಫೈಟ್ ಅದು ಸ್ವಲ್ಪ ವಿದ್ಯುತ್ತನ್ನ ಪ್ರವಹಿಸುವಂತಹ ಪ್ರವೃತ್ತಿಯನ್ನ ಹೊಂದಿದೆ. ಅರ್ಥಾಗ್ತದೆಯಾ? ಹಾಗೆ ಇವು ಹೋಲಿಸಿದಾಗ ಅಲೋಹಗಳಿಗೆ ಅವು ತನ್ಯ ಮತ್ತು ಪುಟ್ಯ ಗುಣವನ್ನ ಹೊಂದಿದ್ದ ಅಲೋಹಗಳು. ಅರ್ಥಾಗ್ತದೆಯಾ? ಸೊ ಹಾಗೆ ಭೂತೊಗಟೆಯಲ್ಲಿ ಅನೇಕ ಲೋಹಗಳನ್ನ ಉದಾಹರಣೆಯನ್ನ ಮಾಡಿದ್ರು. ಸೊ ಲೋಹಗಳನ್ನ ಭೂತೊಗಟೆಯಿಂದ ಹೊರ ತೆಗೆಯುವಂತಹ ಪ್ರಕ್ರಿಯೆಗೆ ನಾವು ಲೋಹೋದ್ಧರಣ ಅಂತ ಕರಿತೀವಿ. ಅರ್ಥಾಗ್ತದೆಯಾ? ಸೊ ಆ ಲೋಹೋದ್ಧರಣದ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಹಾಗೆ ಅದಕ್ಕಿಂತ ಮುಂಚೆ ಲೋಹಗಳ ರಾಸಾಯನಿಕ ಗುಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ಗಳು ಉಂಟಾಗ್ತವೆ. ಸೊ ಇಲ್ಲೊಂದು ಮೆಗ್ನೀಷಿಯಂ ಪಟ್ಟಿ ಇದೆ, ನಾವೇನ್ ಮಾಡ್ತಾ ಇದ್ದೀವಿ, ಸೊ ಇದು ಮೆಗ್ನೀಷಿಯಂ ಪಟ್ಟಿ. ಮೆಗ್ನೀಷಿಯಂ ಪಟ್ಟಿಯನ್ನ ನಾವು ಗಾಳಿಯಲ್ಲಿ ಉರಿಸ್ತಾ ಇದ್ದೀವಿ. ಸೊ ಮೆಗ್ನೀಷಿಯಂ ಪಟ್ಟಿಯನ್ನ ಗಾಳಿಯಲ್ಲಿ ಉರಿಸಿದಾಗ ಏನಾಯ್ತು? ಬೆಳಕು, ಮೆಗ್ನೀಷಿಯಂ ಆಕ್ಸೈಡ್ ಉಷ್ಣ ಮತ್ತು ಬೆಳಕಿನ ಒಂದಿಗೆ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಯ್ತು. ಅರ್ಥಾಗ್ತಾ? ಸೊ ನೋಡಿದ್ರಲ್ವಾ? ಸೊ ಎಷ್ಟು ಪ್ರಕಾಶಮಾನವಾಗಿರುವಂತಹ ಬೆಳಕಿನೊಂದಿಗೆ ಅದು ಉರಿದ್ಬಿಟ್ಟು ಮೆಗ್ನೀಷಿಯಂ ಗಾಳಿಯೊಂದಿಗೆ ಉರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತೆ. ಹಾಗೆ ಅಲ್ಯೂಮಿನಿಯಂ ಗಾಳಿಯೊಂದಿಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತೆ. ಸೊ ಈ ರೀತಿ ಆಯಾ ಆಕ್ಸೈಡ್ ಉಂಟಾಗುತ್ತೆ. ಲೋಹಗಳು ಈಗ ಲೋಹಗಳೊಂದಿಗೆ ವರ್ತಿಸಿದಾಗ ಸತುವಿನ ಸತು ಗಾಳಿಯೊಂದಿಗೆ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಉಂಟಾಗುತ್ತೆ. ಸೊ ಕಬ್ಬಿಣ ಗಾಳಿಯೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಜಲೀಯ ಆಕ್ಸೈಡ್ ಉಂಟಾಗುತ್ತೆ. ಅರ್ಥಾಗ್ತಾ? ಸೊ ಹಾಗೆ ಲೋಹಗಳು ಪ್ರತಿ ಒಂದು ಲೋಹಗಳು ಈಗ ಉದಾಹರಣೆಗೆ ನಾವು ಲೋಹಗಳು ಮತ್ತು ತಾಮ್ರದ ಸಲ್ಫೇಟ್ ನೊಂದಿಗೆ ನಾವು ಒಂದು ಕಬ್ಬಿಣದ ಮೊಳೆಯನ್ನ ಹಾಕ್ತೀವಿ. ಸೊ ಇಲ್ಲಿ ತಾಮ್ರದ ಸಲ್ಫೇಟ್ ಅನ್ನ ತೆಗೆದುಕೊಂಡಿದ್ವಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ತಾ ಇದ್ದೀವಿ. ಸೊ ಲೋಹಗಳು ಸ್ಥಾನಪಲ್ಲಟ ಕ್ರಿಯೆ. ಈಗ ನೋಡ್ರಿ, ಕಬ್ಬಿಣದ ಮೊಳೆಯನ್ನ ಇದಕ್ಕೆ ಹಾಕಿ ಇಡೋಣ. ಇನ್ನು ಸ್ವಲ್ಪ ಬಿಟ್ಟು ನೋಡೋಣ ಯಾವ ರಿಯಾಕ್ಷನ್ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ನಾನು ತೆಗೆದುಕೊಂಡಿರೋದು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣದ ಮೊಳೆಯನ್ನ ಹಾಕಿದ್ದೀನಿ. ಸೊ ಹೇಗೆ ವರ್ತಿಸ್ತವೆ ಅನ್ನೋಂಥದ್ದನ್ನು ಈಗ ಇದು ಸ್ಥಾನಪಲ್ಲಟ ಕ್ರಿಯೆನೋ ನಾವು ಇದನ್ನ ಸ್ಥಾನಪಲ್ಲಟ ಕ್ರಿಯೆನೂ ತೋರಿಸ್ಬೋದು. ಜೊತೆಗೆ ನಾವು ಇಲ್ಲಿ ಈಗ ಉದಾಹರಣೆಗೆ ಇದನ್ನ ತುಕ್ಕು ಇಡುವಿಕೆ ಅಥವಾ ಸಂಕ್ಷಾರಣಕ್ಕೂ ಸಹ ಉದಾಹರಣೆ ಆಗುತ್ತೆ. ಸೊ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಸೊ ತೇವಾಂಶ ಉಂಟಾದಾಗ ಕಬ್ಬಿಣ ತುಕ್ಕು ಹಿಡಿಯುತ್ತೆ. ಸೊ ಹೀಗೆ ಅನೇಕ ವಸ್ತುಗಳು ಸಂಕ್ಷಾರಣಕ್ಕೆ ಒಳಗಾಗ್ತವೆ. ಸೊ ಅವು ಯಾವುವಪ್ಪ ಅಂದ್ರೆ ಈಗ ಬೆಳ್ಳಿ ಕಪ್ಪು ಲೇಪನ ಉಂಟಾಗುತ್ತೆ. ಸೊ ಯಾಕೆಂದ್ರೆ ಬೆಳ್ಳಿ ಗಾಳಿಯಲ್ಲಿರುವಂತಹ ಸಲ್ಫರ್ನೊಂದಿಗೆ ವರ್ತಿಸ್ಬಿಟ್ಟು ಅದು ಕಪ್ಪಾಗುತ್ತೆ. ಸೊ ಹಾಗೆ
ಈಗ ತಾಮ್ರನೂ ಅಷ್ಟೇ. ಸೊ ತಾಮ್ರ ತೇವಪೂರಿತ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸ್ಬಿಟ್ಟು ಅದು ತಾಮ್ರದ ಕಾರ್ಬನೇಟ್ ಆಗಿ ಹಸಿರು ಲೇಪನ ಉಂಟಾಗುತ್ತೆ. ಸೊ ನಮ್ಮ ಮನೆಗಳಲ್ಲಿ ನೋಡ್ತೀವಲ್ವಾ, ಕೆಲವು ಸಲ ತಾಮ್ರದ ಚಂಬಿನ ಮೇಲೆ ಹಸಿರು ಕಲೆಗಳನ್ನ ನಾವು ನೋಡ್ಬೋದು ಅಲ್ವಾ. ಸೊ ಹಾಗೆ ನಾವು ಕಬ್ಬಿಣನೂ ಅಷ್ಟೇ, ಕಬ್ಬಿಣ ಕುಪ್ಪಿಡಿಯೋದನ್ನ ನೋಡ್ತೀವಿ. ಸೊ ಕಬ್ಬಿಣ ತೇವದೊಂದಿಗೆ ಮತ್ತು ಗಾಳಿಯಲ್ಲಿರುವಂತಹ ಆಮ್ಲಜನಕದೊಂದಿಗೆ ವರ್ತಿಸ್ಬಿಟ್ಟು ಕಬ್ಬಿಣದ ಜಲೀಯ ಆಕ್ಸೈಡ್ ಉಂಟಾಗುತ್ತೆ. ಸೊ ಹಾಗೆ ಈಗ ಕೆಲವೊಂದು ಲೋಹಗಳನ್ನ ಅವುಗಳ ಈ ಸಂಕ್ಷಾರಣವನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡ್ತಾರೆ ಅನ್ನೋದನ್ನ ಮುಂದೆ ನೋಡೋಣ. ಸೊ ಫಸ್ಟ್ ನಾವು ಲೋಹಗಳನ್ನ ನಾವು ಯಾವ ರೀತಿ ಭೂಪೊಗಟೆಯಿಂದ ಹೊರ ತೆಗೆದುಕೊಳ್ಳಿ, ಆ ಪ್ರಕ್ರಿಯೆಯನ್ನ ನಾವು ಲೋಹೋದ್ಗರಣ ಅಂತ ಕರಿತೀವಿ. ಸೊ ಕೆಲವೊಂದು ಲೋಹಗಳ ಕ್ರಿಯಾಶೀಲ ಸರಣಿ ಅಂತ ಕರಿತೀವಿ. ಸೊ ಲೋಹಗಳ ಕ್ರಿಯಾಶೀಲ ಸರಣಿಯಲ್ಲಿ ಮೊದಲನೇದಾಗಿ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಕಬ್ಬಿಣ ಮತ್ತೆ ಸೀಸ, ತಾಮ್ರ, ಬೆಳ್ಳಿ, ಚಿನ್ನ. ಸೊ ಹೀಗೆ ಇಲ್ಲಿ ಮೇಲಿನವು ಏನು ಇವು 5 ಇರುವೆ ಬಹಳಷ್ಟು ಹೆಚ್ಚು ಇರುವಂತಹ ಕ್ರಿಯಾಪಟು ಧಾತು, ಹೆಚ್ಚಿನ ಕ್ರಿಯಾಪಟು ಧಾತು ಅಂದ್ರೆ ಇವುಗಳ ಕ್ರಿಯಾಶೀಲತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಮಧ್ಯಮ ಕ್ರಿಯಾಶೀಲ ಧಾತು. ಸೊ ಇವು ಇಲ್ಲಿ ಕೆಳಗಡೆ ಯಾವುದು, ಇಲ್ಲಿ ಪಾದರಸನೂ ಇರುತ್ತೆ, HG ಪಾದರಸ, ಆಮೇಲೆ ಬೆಳ್ಳಿ, ಚಿನ್ನ. ಈಗ ನೋಡ್ರಿ, ನಾವು ಕಿವಿಗೆಲ್ಲ ಹಾಕೊಂಡಿರ್ತೀವಲ್ವಾ, ಅದು ಬೇಗ ಕಪ್ಪಾಗುತ್ತಾ? ಚಿನ್ನ ಕಪ್ಪಾಗಲ್ಲ ಅಲ್ವಾ, ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಯಾಕೆಂದ್ರೆ ಚಿನ್ನ ಇವು ಮುಕ್ತ ರೂಪದಲ್ಲಿ ಸಿಗ್ತವೆ, ಅವು ಗಾಳಿಯೊಂದಿಗೆ ವರ್ತಿಸಲ್ವೋ. ಸೊ ಅದರಿಂದ ಒಳಕನ್ನು ಸಹ ಅವು ಕಳ್ಕೊಳ್ಳಲ್ಲ. ಸೊ ಹಾಗೆ ಈಗ ಈ ಲೋಹಗಳನ್ನ ಬೇರೆ ಬೇರೆ ವಿಧಾನದಿಂದ ಲೋಹೋದ್ಗರಣವನ್ನ ಮಾಡ್ತಾರೆ. ಸೊ ಹಾಗೆ ಲೋಹಗಳು ಅದಿರಿನ ರೂಪದಲ್ಲಿ ನಮಗೆ ಸಿಗುತ್ತೆ. ಸೊ ಅದರೊಳಗೆ ಸಾಕಷ್ಟು ಕಲ್ಮಶಗಳು ಇರ್ತವೆ. ಅಂದ್ರೆ ಕೆಲವು ಸಲ ಮಣ್ಣಾಗಿರ್ಬೋದು, ಕಲ್ಲಿನ ಚೂರುಗಳು ಆಗಿರ್ಬೋದು. ಸೊ ಇವು ಅದರೊಂದಿಗೆ ಬೆರ್ತೋಗಿರ್ತವೆ ಲೋಹಗಳು. ಸೊ ಅದನ್ನ ಅದುರು ಅಂತ ಕರಿತೀವಿ. ಸೊ ಆ ಅದಿರನ್ನ ಈಗ ಉದಾಹರಣೆಗೆ ಕಬ್ಬಿಣದ ಅದಿರು ಹೆಮಟೈಟ್. ಸೊ ಆ ಹೆಮಟೈಟ್ ಅನ್ನ ನಾವು ಏನ್ ಮಾಡ್ತಾರೆ, ಊದು ಕುಲುಮೆ ಅಂತ ಕರಿತೀವಿ. ಸೊ ಊದು ಕುಲುಮೆಯಲ್ಲಿ ಅವುಗಳನ್ನ ಕಾಸ್ಬಿಟ್ಟು ಬೀರು ಕಬ್ಬಿಣವನ್ನ ಪಡ್ಕೊಳ್ತಾರೆ. ಹಾಗೆ ಈಗ ಈ ಪೊಟ್ಯಾಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸೊ ಇವುಗಳನ್ನೆಲ್ಲ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಬೇರ್ಪಡಿಸ್ತಾರೆ. ಅದರಿಂದ ವಿದ್ಯುತ್ ವಿಭಜನೆ ಕ್ರಿಯೆ ಮೂಲಕ ಬೇರ್ಪಡಿಸ್ತಾರೆ. ಅರ್ಥ ಆಗ್ತಾ? ಸೊ ನೆಕ್ಸ್ಟ್ ಮಧ್ಯಮ ಕ್ರಿಯಾಶೀಲ ಧಾತುಗಳನ್ನ ಕಾರ್ಬನ್ ಬಳಸ್ಬಿಟ್ಟು ಅಪಕರ್ಷಿಸ್ತಾರೆ. ಅಪಕರ್ಷಣ ರೂಪದಲ್ಲಿ ಕಾರ್ಬನ್ ಅನ್ನ ಬಳಸ್ಬಿಟ್ಟು ಅದರಲ್ಲಿ ಇರುವಂತಹ ಆಕ್ಸಿಜನ್ ಅನ್ನ ಹೀರ್ಕೊಳ್ತಾರೆ. ಸೊ ಹಾಗೆ ನೆಕ್ಸ್ಟ್ ತಾಮ್ರ, ಆಮೇಲೆ ಬೆಳ್ಳಿ ಮತ್ತೆ ಚಿನ್ನ, ಇವು ಎಲ್ಲ ನಮಗೆ ಮುಕ್ತ ರೂಪದಲ್ಲಿ ಸಿಗುತ್ತೆ. ಅರ್ಥ ಆಗ್ತಾ? ಸೊ ಹಾಗೆ ಕೆಲವು ಸಲ ಏನ್ ಮಾಡ್ತಾರಪ್ಪ ಅಂದ್ರೆ, ಈ ಅದಿರಿನಲ್ಲಿ ಇರುವಂತಹ ಈಗ ಉದಾಹರಣೆಗೆ ಈ ಸಲ್ಫೈಡ್ ಅದಿರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಹೆಚ್ಚಿನ ಗಾಳಿಯಲ್ಲಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಏನ್ ಮಾಡ್ತಾರೆ, ಚೆನ್ನಾಗಿ ಕಾಯಿಸ್ತಾರೆ. ಸೊ ಇದನ್ನ ಹುರಿಯುವಿಕೆ ಅಂತ ಕರೀತಾರೆ. ಸೊ ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಹುರಿದ್ರೆ ಅಂದ್ರೆ ಸಲ್ಫೈಡ್ ಅದನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸ್ಲಿಕ್ಕೆ ಏನ್ ಮಾಡ್ತಾರೆ,
ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದನ್ನ ಕಾಯಿಸ್ತಾರೆ. ಈ ವಿಧಾನವನ್ನ ಹುರಿಯುವಿಕೆ ಅಂತ ಕರೀತಾರೆ. ಸೊ ಕಾಸುವಿಕೆ ಮತ್ತು ಹುರಿಯುವಿಕೆ. ಅದೇ ರೀತಿ ಕಾರ್ಬನ್ ಅದರನ್ನ ಆಕ್ಸೈಡ್ ಅನ್ನಾಗಿ ಕಾರ್ಬನೇಟ್ ಅದರನ್ನ ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲಿಕ್ಕೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದನ್ನ ಚೆನ್ನಾಗಿ ಕಾಯಿಸ್ತಾರೆ. ಗಾಳಿಯಲ್ಲಿ ಅಂದ್ರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆ. ಸೊ ಇದನ್ನ ಕಾಸುವಿಕೆ ಅಂತ ಕರೀತಾರೆ. ಅರ್ಥ ಇದೆಯಾ? ಹುರಿಯುವಿಕೆ ಮತ್ತು ಕಾಸುವಿಕೆ ಅಂತ ಕರೀತಾರೆ. ಸೊ ಹಾಗೆ ಇಲ್ಲಿ ಏನು ಅಂದ್ರೆ ತಾಮ್ರದ ವಿದ್ಯುತ್ ವಿಶ್ಲೇಷಣೆ ಕ್ರಿಯೆ. ಇಲ್ಲಿ ನಾನು ಚಿತ್ರ ಬರ್ತಿದ್ದೀನಲ್ವಾ, ತಾಮ್ರದ ವಿದ್ಯುತ್ ವಿಶ್ಲೇಷಣೆ ಕ್ರಿಯೆ. ಸೊ ಇಲ್ಲಿ ವಿದ್ಯುತ್ ಲಗ್ನಗಳು ಇರ್ತವೆ. ಸೊ ಹಾಗೆ ಇಲ್ಲಿ ಲೋಹಿಯ ದ್ರಾವಣವನ್ನ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಳ್ತಾರೆ. ಇಲ್ಲಿ ಅಶುದ್ಧವನ್ನ ಆನೋಡ್ ಕಡೆಗೂ ಶುದ್ಧ ತಾಮ್ರವನ್ನ ಕ್ಯಾಥೋಡ್ ಕಡೆಗೂ ಈ ರೀತಿ ಇಡ್ತಾರೆ. ವಿದ್ಯುತ್ ಚಕ್ರಗಳಾಗಿ ಇಟ್ಬಿಟ್ಟು ಒಂದು ಇದು ಸಂಗ್ರಾಹಕ. ಸೊ ಇಲ್ಲಿ ಕಶ್ಮಲಗಳು ಅಂತ ಕರೀತಾರೆ. ಸೊ ಇದನ್ನ ಘನಾಗ್ರ ಮಟ್ಟಿ ಅಂತ ಸಹ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಇಲ್ಲಿ ಈ ವಿಧಾನವನ್ನ ತಾಮ್ರ, ಸತು, ತವರ, ನಿಕ್ಕಲ್, ಬೆಳ್ಳಿ, ಬಂಗಾರ, ಸೊ ಈ ರೀತಿ ಇವುಗಳನ್ನ ಬೇರೆ ಬೇರೆ ವಿದ್ಯುತ್ ದಹನಗಳಲ್ಲಿ ಶುದ್ಧ ಮತ್ತು ಅಶುದ್ಧ ಲೋಹಗಳನ್ನ ಪಡಿತಾರೆ. ಸೊ ಇದನ್ನ ವಿದ್ಯುತ್ ವಿಭಜನೀಯ ದ್ರಾವಣವನ್ನ ತೆಗೆದುಕೊಳ್ತಾರೆ. ಸೊ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣವನ್ನ ತೆಗೆದುಕೊಂಡ್ಬಿಟ್ಟು ಅದನ್ನ ವಿದ್ಯುತ್ ವಿಶ್ಲೇಷಣೆ ಕ್ರಿಯೆಗೆ ಒಳಪಡಿಸ್ತಾರೆ. ಸೊ ಅವಾಗ ನಮಗೆ ಶುದ್ಧ ತಾಮ್ರ ಸಿಗುತ್ತೆ. ಸೊ ಅದೇ ರೀತಿ ಬೆಳ್ಳಿ ಆಗಿರ್ಬೋದು, ಸತು ಆಗಿರ್ಬೋದು, ಆಮೇಲೆ ಮತ್ತೆ ಬಂಗಾರ ಆಗಿರ್ಬೋದು, ಇವುಗಳನ್ನೆಲ್ಲ ಈ ರೀತಿ ಅಂದ್ರೆ ವಿದ್ಯುತ್ ವಿಶ್ಲೇಷಣೆ ಕ್ರಿಯೆಯಿಂದ ಪಡ್ಕೊಳ್ತಾರೆ. ಅರ್ಥ ಆಗ್ತೈತಾ? ಸೊ ಈಗ ಕೆಲವೊಂದು ಈಗ ನೋಡ್ರಿ, ಯಾವುದೋ ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಹೆಚ್ಚಿನ ಕ್ರಿಯಾಪಟ ಧಾತುವನ್ನ ಪಡ್ಕೊಳ್ತಾರೆ. ಹಾಗೆ ಕೆಲವೊಂದು ಧಾತುಗಳನ್ನ ಕಾರ್ಬನ್ ಬಳಸ್ಬಿಟ್ಟು ಆಕ್ಸಿಜನ್ ಅನ್ನ ಅಪಕರ್ಷಿಸ್ಬಿಟ್ಟು ಅಂದ್ರೆ ಅದರಲ್ಲಿರುವಂತಹ ಆಮ್ಲಜನಕವನ್ನ ತೆಗೆದುಬಿಟ್ಟು ಇವುಗಳನ್ನು ಪಡ್ಕೊಳ್ತಾರೆ. ಜೊತೆಗೆ ಕೆಲವನ್ನ ಮುಕ್ತ ರೂಪದಲ್ಲಿ ಸಿಗುವಂಥವು, ಅವುಗಳಲ್ಲಿ ಕೆಲವು ಕಶ್ಮಲಗಳು ಇರೋದ್ರಿಂದ ಅವುಗಳನ್ನ ಸಪರೇಟ್ ಮಾಡಿ ತೆಗಿತಾರೆ. ಅರ್ಥ ಆಗ್ತಾ? ಸೊ ಹಾಗೆ ನಾವು ಈ ಸಂಕ್ಷಾರಣದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಸೊ ಬೆಳ್ಳಿ, ತಾಮ್ರ ಮತ್ತೆ ಕಬ್ಬಿಣ ಯಾವ ರೀತಿ ತುಕ್ಕಿಡಿಯುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಲ್ವಾ? ಈಗ ಇವುಗಳನ್ನ ನಾವು ತಡೆಗಟ್ಟಲಿಕ್ಕೆ, ಸಂಕ್ಷಾರಣವನ್ನ ತಡೆಗಟ್ಟಲಿಕ್ಕೆ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಬಣ್ಣವನ್ನ ಬಳಿತಾರೆ. ಸೊ ನಮ್ಮ ಕಿಟಕಿಗಳಿಗೆಲ್ಲ ಬಣ್ಣ ಬಳಿದಿದ್ದಾರಲ್ವಾ? ಸೊ ಕಬ್ಬಿಣದ ಸಲಾಕೆವು ಇವುಗಳನ್ನ ಪೇಂಟ್ ಹೊಡೆದಿದ್ದಾರೆ ಅಲ್ವಾ? ಸೊ ಅದು ತುಕ್ಕಿಡ್ದಿದ್ಯಾ? ಇಲ್ಲ. ಸೊ ಬಣ್ಣ ಬಳಿಯೋದ್ರಿಂದ ಹಿಡಿಯಲ್ಲ. ಎರಡನೇದು ಸತುವಿನ ಲೇಪನ ಮಾಡ್ತಾರೆ, ಆಯ್ತಾ? ಅಥವಾ ಕ್ರೋಮಿಯಂ ಲೇಪನವನ್ನ ಮಾಡ್ತಾರೆ. ಸೊ ಲೋಹಗಳಿಗೆ ಸಂಕ್ಷಾರಣವನ್ನ ತಡೆಗಟ್ಟಲಿಕ್ಕೆ ಸತುವಿನ ಲೇಪನ, ಬಣ್ಣ ಬಳಿಯುವುದು, ಕ್ರೋಮಿಯಂ ಲೇಪನ ಅಂತ. ಈ ರೀತಿ ಸತುವಿನ ಲೇಪನವನ್ನ ಲೋಹಗಳಿಗೆ ಮಾಡುವುದನ್ನ ಏನಂತ ಕರೀತಾರೆ? ಗ್ಯಾಲ್ವನೀಕರಣ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಕೆಲವೊಂದು ಲೋಹಗಳನ್ನ ಏನು ಅಂದ್ರೆ ಅವುಗಳನ್ನ ತುಕ್ಕು ಹಿಡಿಯೋದನ್ನ ತಡೆಗಟ್ಟಲಿಕ್ಕೆ, ಈಗ ಉದಾಹರಣೆಗೆ ಅವುಗಳ ಬಾಳಿಕೆ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು, ಅಂದ್ರೆ ಅವುಗಳ ಇದು ಬಾಳಿಕೆ ಜಾಸ್ತಿ ಬರಬೇಕು ಅಂದ್ಬಿಟ್ಟು ಅವುಗಳನ್ನ
ಲೋಹಗಳನ್ನಾಗಿ ಸಹ ಪರಿವರ್ತಿಸ್ತವೆ. ಸೊ ಈಗ ಉದಾಹರಣೆಗೆ ತಾಮ್ರ ಮತ್ತು ಸತು ಎರಡರ ಮಿಶ್ರಣದಿಂದ ಹಿತ್ತಾಳೆಯನ್ನ ಪಡ್ಕೊಳ್ತಾರೆ. ತಾಮ್ರ ಮತ್ತು ಸತುವಿನ ಮಿಶ್ರಣದಿಂದ ಹಿತ್ತಾಳೆಯನ್ನ ಪಡ್ಕೊಳ್ತಾರೆ. ಸೊ ಹಾಗೆ ತಾಮ್ರ ಮತ್ತು ತವರದಿಂದ ಕಲೆರಹಿತ ಉಪ್ಪು, ಹಾಗೆ ಸೀಸ ಮತ್ತು ತವರದಿಂದ ಬೆಸುಗೆ ಲೋಹವನ್ನ ಪಡ್ಕೊಳ್ತಾರೆ. ಸೊ ಈ ರೀತಿ ಮಿಶ್ರ ಲೋಹಗಳನ್ನ ಅಂದ್ರೆ ಲೋಹ ಮತ್ತು ಲೋಹ ಅಂದ್ರೆ ಮಿಶ್ರ ಲೋಹ ಅಂದ್ರೆ ಏನು? ಲೋಹ ಮತ್ತು ಲೋಹ ಅಥವಾ ಲೋಹ ಮತ್ತು ಅಲೋಹಗಳ ಸಮಾಂಗೀಯ ಮಿಶ್ರಣ. ಅರ್ಥ ಆಗ್ತಾ ಇದೆಯಾ? ಎರಡು ಲೋಹಗಳ ಮಿಶ್ರಣವನ್ನು ಮಾಡ್ಕೋಬಹುದು ಅಥವಾ ಲೋಹ ಅಲೋಹಗಳ ಮಿಶ್ರಣವನ್ನ ಸಹ ಮಾಡ್ಕೋಬಹುದು. ಸೊ ಲೋಹಗಳ ಸಮಾಂಗೀಯ ಮಿಶ್ರಣ ಅಥವಾ ಲೋಹ ಅಲೋಹಗಳ ಸಮಾಂಗೀಯ ಮಿಶ್ರಣಕ್ಕೆ ನಾವು ಏನಂತ ಕರಿತೀವಿ? ಮಿಶ್ರ ಲೋಹಗಳು ಅಂತ ಕರಿತೀವಿ. ಅರ್ಥ ಇದೆಯಾ? ಈಗ ಬ್ರಾನ್ಸ್ ಅಂತ ಕರಿತೀವಲ್ವಾ? ಸೊ ತವರ ಆಗಿರ್ಬೋದು ಅಥವಾ ಕಂಚು, ಇವೆಲ್ಲ ಮಿಶ್ರ ಲೋಹದಿಂದ ಮಾಡಲ್ಪಟ್ಟಿರುವಂಥದ್ದು. ಇವುಗಳನ್ನ ಗಂಟೆಗಳ ತಯಾರಿಕೆಗೆ, ಈಗ ಸ್ಟೀಲ್ ಕೋಟಿಂಗ್ ಎಲ್ಲ ಕೊಡ್ತೀವಲ್ವಾ, ಸ್ಟೀಲ್ ಪಾತ್ರೆಗಳೆಲ್ಲ ಉಪಯೋಗಿಸ್ತೀವಲ್ವಾ, ಸೊ ಇವುಗಳನ್ನು ಅಥವಾ ಈಗ ಕೆಲವೊಂದು ದೊಡ್ಡ ದೊಡ್ಡ ಸ್ಮಾರಕಗಳು ಅಥವಾ ಸ್ತಂಭಗಳು ಇವೆಲ್ಲ ಕಿರಿಬಾರ್ದು ಅಂದ್ಬಿಟ್ಟು ಅವುಗಳನ್ನ ಮಿಶ್ರ ಲೋಹಗಳಿಂದ ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಲೋಹ ಮತ್ತು ಅಲೋಹ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಸೊ ಇಲ್ಲಿ ಈಗ ಇನ್ನು ಸ್ವಲ್ಪ ಆಗ್ಲೇ ನೀಲಿ ಬಣ್ಣ ಇತ್ತಲ್ವಾ, ಈಗ ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಇನ್ನ 5 ನಿಮಿಷ ಬಿಟ್ಟು ನೋಡೋಣ, ಆಯ್ತಾ? ಈಗ ಪಾಠ ಎಷ್ಟು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಬೇಕಲ್ವಾ? ಅದಕ್ಕೆ ಈಗ ಲೋಹಗಳ ಯಾವುದಾದರೂ 2 ಭೌತ ಲಕ್ಷಣಗಳು. ಲೋಹಗಳು ಒಳೆಯುತ್ತವೆ, ಕೊಠಡಿಯ ತಾಪದಲ್ಲಿ ಒಳೆಯುತ್ತವೆ, ಸಾಧನಗಳನ್ನು ಹೊಂದಿವೆ. ಲೋಹಗಳು ಒಡೆಯುತ್ತವೆ, ಲೋಹಗಳು ಕೊಠಡಿಯ ತಾಪದಲ್ಲಿ ಘನ ಸ್ಥಿತಿಯಲ್ಲಿ ಇರ್ತವೆ. ಆಮೇಲೆ ಅವು ಕೆಲವು ಪಾದರಸ ಮತ್ತು ಗೇಲಿಯಂ ಹೊರತುಪಡಿಸಿ ಅವೆರಡ ದ್ರವ ರೂಪದಲ್ಲಿ ಇರ್ತವೆ. ಹಾಗೆ ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಇವು ಮೃದು ಲೋಹಗಳು. ನೆಕ್ಸ್ಟ್ ಈಗ ಲೋಹಗಳ ಇನ್ನೊಂದು ಯಾವ್ದ್ರ ಲಕ್ಷಣ ಹೇಳಬನ್ನಿ. ಮರ್ಕ್ಯೂರಿಕ್ ಪಾದರಸ ದ್ರವ ರೂಪದ ಲೋಹ ಅಲ್ವಾ? ದ್ರವ ರೂಪದ ಲೋಹ ಮರ್ಕ್ಯೂರಿ ಪಾದರಸ. ಸೊ ಪವನ್ ಕೆಲವೊಂದು ಲೋಹಗಳಿಗೆ ಉದಾಹರಣೆ ಕೂತ್ಕೊಂಡು ಲೋಹಗಳಿಗೆ ಉದಾಹರಣೆ ಏನು? ಯಾವ ಲೋಹಗಳು ನಿನ್ನ ಸುತ್ತಮುತ್ತಲೇ ಇದೆ ಲೋಹಗಳು? ಈಗ ತಾನೇ ಹೇಳಿದ್ನಲ್ವಾ, ಕಿಟಕಿ ಯಾವುದರಿಂದ ಮಾಡಲ್ಲ ಹೇಳಿ. ನನ್ನ ಕಿವಿಯಲ್ಲಿ ಆಭರಣ ಇದೆ, ಯಾವುದರಿಂದ ಮಾಡಲ್ಪಟ್ಟಿದೆ? ಚಿನ್ನ ಅಷ್ಟೇ. ನೆಕ್ಸ್ಟ್ ನಿನ್ನ ಜಾಮೆಟ್ರಿ ಬಾಕ್ಸ್ ಯಾವ್ದು ಪ್ಲಾಸ್ಟಿಕ್. ಸೊ ಕಬ್ಬಿಣದ ನಿನ್ನ ಕಡಗ ಯಾರ ಹತ್ರ ಇದೆ? ಕಡಗ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಬೆಳ್ಳಿ ಅಲ್ವಾ? ಸೊ ಇಲ್ಲೇ ಎಷ್ಟೊಂದು ಲೋಹಗಳನ್ನ ನಾವು ಕಾಣ್ಬೋದಲ್ವಾ? ಸೊ ಪಾಠ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮಸ್ಕಾರ. ಈಗ ನಾವು ಆಗ್ಲೇ ಏನ್ ಮಾಡಿದ್ವಿ? ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ನಾವು ಹಾಕಿಟ್ಟಿದ್ವಲ್ವಾ? ಸೊ ಈಗ ಇದು ಎಂತ ಬಣ್ಣ? ಹಸಿರು ಇಲ್ಲಿ ಇರೋದು ಹಸಿರು ಬಣ್ಣಕ್ಕೆ ತಿರುಗಿದೆ ಅಲ್ವಾ?
ಸೊ ಇದನ್ನ ಸಮೀಕರಣದ ಸಹಾಯದಿಂದ ನೋಡೋಣ. ಕಬ್ಬಿಣ Fe ಪ್ಲಸ್ CuSO4 ನಾವು ತೆಗೆದುಕೊಂಡಿರೋದು ತಾಮ್ರದ ಸಲ್ಫೇಟ್ ದ್ರಾವಣವನ್ನ. ಸೊ ಇಲ್ಲಿ ಕಬ್ಬಿಣ ತಾಮ್ರದ ಜಾಗವನ್ನ ಸ್ಥಾನ ಪಲ್ಲಟಗೊಳಿಸುತ್ತೆ. ಸೊ ಅವಾಗ FeSO4 ಪ್ಲಸ್ ತಾಮ್ರ Cu ಉಂಟಾಗುತ್ತೆ. ಅರ್ಥ ಆಗ್ತಾಯ್ತಾ? ಸೊ ಆ ಮೊಳೆಯನ್ನ ತೆಗೆದು ನಾವು ನೋಡಿದಾಗ ತಾಮ್ರ ಇದ್ರ ಮೇಲೆ ಬಂದು ಕೂತಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಕೂತಾಗ ಇಲ್ಲಿ ನೀರಿನಲ್ಲಿ ನಾವು ಕಾಣ್ಬೋದು. ಈಗ ಇದರಲ್ಲಿ ತಾಮ್ರದ ಸಲ್ಫೇಟ್ ಅಲ್ಲಿ ಇರುವಂತಹ ತಾಮ್ರ ಈ ಮೊಳೆಯ ಮೇಲೆ ಬಂದು ಕೂತಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಥ್ಯಾಂಕ್ ಯು.